ಹಲೋ ಗೈಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂತಂದರೆ, KPTCL ರಿಸಲ್ಟು ಮೊನ್ನೆ ಬಂತು. ಓಕೆ, ಹಾಗೆ KPTCL ಫಿಸಿಕಲ್ ಯಾವಾಗ ಅಂತ ಕೇಳ್ತಿದ್ರಿ. ಎಲ್ಲರೂ ಕೂಡ ಉತ್ತರ ಸಿಕ್ತು. ನಾನು ಮೇ 10ಕ್ಕೆ ಬರ್ಬೋದು ಅಂತ ಹೇಳಿದ್ದೆ. ಅವರು ಮೇ 5ರಿಂದ 8ರವರೆಗೂ ಬಿಟ್ಟಿದ್ದಾರೆ. ಸೊ 2 ದಿನಗಳ ಕಾಲ ವ್ಯತ್ಯಾಸ ಇದೆ ಅಷ್ಟೇ. ಸೊ ಹೇಳುವಂತಹ ಮಾಹಿತಿ ಜೆನ್ಯೂನ್ ಇರ್ತದೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡು ಇಟ್ಕೊಳ್ಳಿ, ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ. ಹಾಗೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ. ಓಕೆ, ಬನ್ನಿ ಇವಾಗ ಮಾತಾಡ್ತಾ ಹೋಗೋಣ. ಫಿಸಿಕಲ್ ಡೇಟ್ ಬಂತು, ಮುಂದೆ ಏನು? ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಅಥವಾ ಇಲ್ವಾ? ಒಂದು ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಆನ್ಲೈನಲ್ಲಿ, ಮತ್ತೊಂದು ಸತಿ ನಡೆಸ್ತಾರಾ? ಅದನ್ನ ಬಗ್ಗೆ ಮಾತಾಡೋಣ. ಇಲ್ಲ ಗೈಸ್, ಇವಾಗ ನೀವು ಒಂದು ಸತಿ ಆನ್ಲೈನಲ್ಲಿ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ ಮತ್ತೆ ಆಬ್ವಿಯಸ್ಲಿ ಇದ್ದೇ ಇರ್ತದೆ. ಯಾಕಂದರೆ ಅದು ಫಿಸಿಕಲಲ್ಲಿ ಇನ್ನೊಂದು ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಫಿಸಿಕಲಿ ಆಗಿ. ಓಕೆ, ಇವಾಗ ನಿಮಗೆ ವರ್ಚುವಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ, ಅದು ಓಕೆ. ಇನ್ನೊಂದು ಸತಿ ಫಿಸಿಕಲಿ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಹಾಗಿದ್ರೆ ಮೇನ್ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು? ಆ ಡಾಕ್ಯುಮೆಂಟ್ಸ್ಗಳ ಲಿಸ್ಟನ್ನು ಕೊಡಿ ಅಂತ ತುಂಬ ಜನ ಕೇಳ್ತಿದ್ರಿ. ಆಲ್ರೆಡಿ ನಾನು ತುಂಬ ವಿಡಿಯೋ ಮಾಡಿದ್ದೀನಿ ಡಾಕ್ಯುಮೆಂಟ್ಸ್ ಬಗ್ಗೆ, ನಿಮ್ಮ ಡೌಟ್ಸ್ ಸೆಕ್ಷನ್ ಕೂಡ ಮಾಡಿದ್ದೀನಿ. ಹಾಗಿದ್ರೆ ನೀವು ಹಳೆ ವೀಡಿಯೋಸ್ನ ನೋಡೋಕೆ ಇಷ್ಟಪಡ್ತಿಲ್ಲ, ಹಾಗಾಗಿ ಹೊಸ ವಿಡಿಯೋ ಮಾಡಿ ಅಂತ ಅಂದ್ರಿ. ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ, ವಿತ್ ಎಕ್ಸ್ಪ್ಲನೇಷನ್ನ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದರೆ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನಂಗೆ ಮತ್ತೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ನಂಗೆ ಸರ್ ಅದು ಇಲ್ಲ, ನನಗೆ ಇದು ಇಲ್ಲ, ನಾನು ಏನು ಮಾಡಬೇಕು, ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ. ಓಕೆ, ಕೊನೆವರೆಗೂ ನೋಡಿ. ಮತ್ತೇನಾದ್ರು ಡೌಟ್ಸ್ ಇತ್ತಂದರೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಓಕೆ, ನೆಕ್ಸ್ಟ್, ಈ ಸತಿ ಜಾಬ್ ಆಗಲೇಬೇಕು ಅಂದರೆ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ 92+ ಇದ್ದವ್ರದ್ದೆಲ್ಲ ಜಾಬ್ ಆಗಿದೆ ಗೈಸ್. 92+ ಇದ್ದವ್ರದ್ದೆಲ್ಲ ಈ ಸತಿ ಜಾಬ್ ಆಗಿದೆ, ನಿಮ್ಮದು ಕೂಡ ಆಗ್ತದೆ. ನಿಮ್ಮನ್ನ ಫಿಸಿಕಲಲ್ಲಿ ಅಂತೂ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಆಬ್ವಿಯಸ್ಲಿ ಕಂಬ ಏರೇ ಇರ್ತೀರ. ಇನ್ನು ಉಳಿದಿದ್ದೇನು ಡಾಕ್ಯುಮೆಂಟ್ಸನ್ನ ಅಲ್ಲೇ ತೆಗಿಬೇಕು. ನಿಮ್ಮನ್ನ ಹಂಗಿದ್ರೆ ತೆಗಿಬಾರ್ದು ಅಂದರೆ ಏನೇನಿರಬೇಕು ಅಂತ ಕರೆಕ್ಟಾಗಿ ನೋಡಿ. ಇವಿಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ. ಆಮೇಲೆ ಕೆಲವೊಂದು ಜನ ಹೇಳ್ಬೋದು, ಸರ್ ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ಸ್ ಅದು ಇದ್ರೆ ನಡೀತಾ, ಇದು ಇದ್ರೆ ನಡೀತಾ, ಯಾಕೆ ಚಿಂತೆ ಮಾಡ್ತಿದ್ಯಾ? ಇವಾಗ ಜಾಬ್ ಆಗ್ತಿದ್ದೆ ತಾನೇ, ಕಳ್ಕೊಳ್ಳೋದೇನಾದರೂ ಇದೇನಾ? ಸ್ಯಾಲ್ರಿ ಬರುತ್ತೆ ತಾನೇ, ತಿಂಗಳ 29,000 27,000 ಈ ಥರ ಎನಿಸ್ತಿರ ತಾನೇ. ಹಾಗಿದ್ರೆ ಒಂದು ಸಣ್ಣ ಮೇನ್ ಆ ಡಾಕ್ಯುಮೆಂಟ್ಸ್ ಇದ್ದರೆ ಓಕೆ, ಈ ಡಾಕ್ಯುಮೆಂಟ್ಸ್ ಇದ್ದರೆ ಓಕೆ. ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆಸಿಟ್ಕೊಳ್ಳಿ, ಏನೂ ಕಳ್ಕೊಳ್ಳೋದಿಲ್ಲ. ಓಕೆ, ಮೊದಲಿಂದನೇ ಹೇಳಿದ್ದೀನಿ ನಿಮಗೆ ತೆಗೆಸಿಟ್ಕೊಳ್ಳಿ ಅಂತೇಳಿ. ಬನ್ನಿ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಒಂದನೇದಾಗಿ ಬರ್ತಾ ಹೋಗೋಣ. SSLC ಮಾರ್ಕ್ಸ್ ಕಾರ್ಡ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ತುಂಬ ಜನ ಏನು ಕೇಳ್ತಿದ್ದೀರಾ, ಸರ್ ನಂಗೆ SSLC ಮಾರ್ಕ್ಸ್ ಕಾರ್ಡ್ ಕೊಡ್ತಿಲ್ಲ, ನನ್ನ ಕಾಲೇಜಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕೊಡಾಕತ್ತಿಲ್ಲ, ಏನೇನು ಪ್ರೂಫ್ ತೋರಿಸಿದ್ರು ಕೊಡತ್ತಿಲ್ಲ ಅಂತಂದರೆ, ಸೊ ನಿಮ್ಮದು ಡಿಜಿಲಾಕರ್ ಅಂತ ಇದ್ದೇ ಇರ್ತದೆ. ಆ ಡಿಜಿಲಾಕರಲ್ಲಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಇರ್ತದೆ. ಅದನ್ನು ನೀವು ಜೆರಾಕ್ಸ್ ತೊಗೊಂಡು ಹೋಗಬೇಕಾಗ್ತದೆ. ಇನ್ನೇನು ಮಾಡ್ತದೆ, ಅವ್ರಿಗೆ ಕೇಳಿದರೆ ಓಕೆ, ಕೇಳಿದರೆ ಅವ್ರು ಕೊಡಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗ್ತದೆ. ಡಿಜಿಲಾಕರಲ್ಲಿ ಇರ್ತದೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಅದನ್ನ ತೊಗೊಂಡು ಹೋಗಿ. ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾ? ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾರ್ಯಾರು ಎಸ್ ಅಥವಾ ನೋ ಅಂತ ಹಾಕಿದಿರಲ್ಲ, ಇದರಲ್ಲಿ ನೀವು ಎಸ್ ಅಂತ ಹಾಕಿರಬೇಕು. ಎಸ್ ಅಂತ ಹಾಕಿದವ್ರಿಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಬೇಕೇ ಬೇಕು. ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಎರಡೂ ಬೇಕು. ಹಾಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾ? ಇದು ಕೂಡ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬೇಕೇ ಬೇಕು. ಯಾಕಂದರೆ ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಇಲ್ಲ ಅಂಥೇಳಿ ತೋರಿಸೋವಂಥದ್ದೇ ಇದು ಎಲ್ಲಿ ಮಾಡ್ತಾರೆ? ನಿಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ. ನಿಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ ಅದು ಗೋರ್ಮೆಂಟ್ ಹಾಸ್ಪಿಟ್ಲ್ ಆಗಿರಬೇಕು. ಆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗೋರ್ಮೆಂಟ್ ಅಧಿಕಾರದ ಸಿಗ್ನೇಚರ್ ಇರಬೇಕು. ಆ ಸಿಗ್ನೇಚರ್ ಮತ್ತು ಸೀಲ್ಗಳು ಇತ್ತು ಅಂದರೆ ನಿಮ್ಮದು ವ್ಯಾಲಿಡೇಷನ್ ಆಗ್ತದೆ. ಇಲ್ಲಾಂದರೆ ಎಲ್ಲೋ ಪ್ರೈವೇಟಲ್ಲಿ ಹೋಗಿ ಮಾಡ್ಕೊಂಬಂದರೆ ನಡೆಯಲ್ಲ. ಮತ್ತು ಆಧಾರ್ ಕಾರ್ಡ್ ಬೇಕೇ ಬೇಕು.
ಓಕೆ, ಆಧಾರ್ ಕಾರ್ಡ್ ಅಂತೂ ನಿಮಗೆ ಗೊತ್ತಾಯಿತು ಏನೇನು ಬೇಕು ಅಂತೇಳಿ. ಪ್ಯಾನ್ ಕಾರ್ಡು ಬೇಕು. ಪ್ಯಾನ್ ಕಾರ್ಡ್ ಬೇಕಾ? ಎಸ್, ಪ್ಯಾನ್ ಕಾರ್ಡು ಬೇಕು. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ. ಹಳೆ ವಿಡಿಯೋದಲ್ಲೆಲ್ಲ ಪ್ಯಾನ್ ಕಾರ್ಡ್ ಬೇಕು ಬೇಕು ಅಂತ ಹೇಳಿದ್ದೆ. ಬಟ್ ಅವರು ಪ್ಯಾನ್ ಕಾರ್ಡ್ ಯಾಕೆ ಬೇಕು, ಆಧಾರ್ ಕಾರ್ಡ್ ಇದೆ ನಮ್ಮದು ನಡೀತದೆ ಅಂತೇಳಿ ಇಗ್ನೋರ್ ಮಾಡಿದ್ರು. ಅವ್ರಿಗೆ ಯಾವಾಗ ಗೊತ್ತಾಯಿತು ಅಂದರೆ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಆಪ್ಷನ್ ಆಧಾರ್ ಕಾರ್ಡ್ ಇರಲಿಲ್ಲ. ಅವಾಗೇನಿತ್ತು, ಪ್ಯಾನ್ ಕಾರ್ಡ್ ಇತ್ತು. ಆವಾಗ ನಂಗೆ ಕಾಲ್ ಮಾಡಿದರು, ಸರ ನಿಮ್ಮ ಮಾತು ಮೊದಲೇ ಕೇಳಬೇಕಾಗಿತ್ತು, ಪ್ಯಾನ್ ಕಾರ್ಡ್ ಇಲ್ಲ ನಂದು. ಮತ್ತು ಇವಾಗ ಏನು ಮಾಡೋದು? ಏನೂ ಮಾಡೋಕ್ಕಾಗಂಗಿಲ್ಲ, ಅನ್ಭವಿಸ್ರಿ. ಹೇಳಿದ್ದನ್ನು ಕೇಳಾಗಿಲ್ಲ, ಕರೆಕ್ಟಾಗಿ ಕೇಳಿದ್ದನ್ನು ಅಪ್ಲೈ ಮಾಡಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ? ಅವ್ರು ಏನು ಕೇಳಿದಾರೋ ಅದನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಈ ಸತಿ ಏನೋ ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಸ್ವಲ್ಪ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ತುಂಬ ಜನ ತಿದ್ದುಪಡಿ ಮಾಡ್ಕೊಂಡಿದ್ದೀರ. ಮತ್ತು ಮೊದಲೇ ನೀವು ಬಂದ ಮೇಲೆ ಇವಾಗಾದರೂ ಎಷ್ಟರಾಗಿ 21 ದಿನಗಳ ನಂತರ ಪ್ಯಾನ್ ಕಾರ್ಡನ್ನು ತೊಗೊಂಡಿದ್ದೀರ. ಓಕೆ, ಪ್ಯಾನ್ ಕಾರ್ಡ್ ತೊಗೊಂಡವರು ಮತ್ತೆ ಇಮೇಲ್ ಎಲ್ಲ ಮಾಡಿ ನಿಮ್ಮದು ಸರಿ ಮಾಡ್ಕೊಂಡಿದ್ದೀರ. ಅವ್ರಿಗೆ ಈಗ ಫಿಸಿಕಲ್ಗೆ ಕರೀತಾರೆ. ಕೆಲವೊಂದಿಷ್ಟು ಜನ ಕರೀದೇ ಇರ್ಬೋದು, ಹೇಳೋಕ್ಕಾಗಂಗಿಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಕರೀತಾರೆ, 99%. ಭಾಳ ಮೇಜರ್ ಮಿಸ್ಟೇಕ್ ಇದ್ದರೆ ಮಾತ್ರ ತೆಗಿತಾರೆ. ಓಕೆ, ನೆಕ್ಸ್ಟ್ ಇನ್ನು ವೋಟರ್ ಐ ಡಿ ಬೇಕಾ? ಎಸ್, ವೋಟರ್ ಐ ಡಿ ಕೂಡ ಬೇಕು. ತೊಗೊಂಡೋಗ್ರಿ ಸ್ವಾಮಿ. ತೊಗೊಂಡೋಗೋಕ್ಕೆ ಏನು ಸಮಸ್ಯೆ ಹೇಳಿ? ಏನು ಸಮಸ್ಯೆ? ಏನಾದರೂ ಸಮಸ್ಯೆನಾ? ವಜ್ಜಾಗುತ್ತಾ? ಎಷ್ಟು 100 kg ಇದೆನಾ? ತೊಗೊಂಡೋಗಿ ಸುಮ್ಮನೆ. ಎಲ್ಲ ಗೋರ್ಮೆಂಟ್ ಡಾಕ್ಯುಮೆಂಟ್ಸ್ ಒಯ್ತಿರ ತಾನೆ, ಎಲ್ಲ ಒರಿಜಿನಲ್ ಒಯ್ದಿರ ತಾನೆ. ಕಳೆದ್ರೆ ಇದೊಂದು ಕಳೀಲಿ, ಹೋಗಿ ತೊಗೊಂಡು. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿದ್ದು ಫೀಸ್ ರಿಸಿಪ್ಟ್ ಬೇಕಾ? ಎಸ್, ಅಪ್ಲಿಕೇಶನ್ ಹಾಕಿದ್ದು ನೀವೆಲ್ಲಿ ಹಾಕಿರ್ತೀರಲ್ಲ ಆ ಅಪ್ಲಿಕೇಶನ್ ಒಂದು ಪ್ರಿಂಟ್ ಬೇಕು. ಮತ್ತು ನೀವು DD ಏನು ತುಂಬಿರ್ತೀರಲ್ಲ, 650 ಸಮಥಿಂಗ್ ಇದೆಯಲ್ಲ ನಿಮ್ಮದು, 615 ಏನೋ ಸಮಥಿಂಗ್ ರುಪೀಸ್ ಇದೆಯಲ್ಲ, ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀರ ಫೀಸು ಅದು ನಿಮ್ಗೆ ರಿಸಿಪ್ಟ್ ಇರಬೇಕು. ಮತ್ತು ಅಪ್ಲಿಕೇಶನ್ ಪ್ರಿಂಟು ಅದನ್ನು ಕೂಡ ತೊಗೊಂಡೋಗಿ. ಓಕೆ, ಇದ್ದಿದ್ದಂತಹದ್ದು ಎಲ್ಲ ಪ್ರಿಂಟನ್ನು ತೊಗೊಂಡೋಗಿ. ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಮಾಡಿಸ್ಕೊಂಡು ಹೋಗಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಿ. ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟಲ್ಲಿ ಕೂಡ 3 ಬರ್ತವೆ, 3 ಥರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತವೆ. ಅದರಾಗೆ ನೀವು ವ್ಯಾಲಿಡೇಷನ್ ಆಗುವಂತಹ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೊಗೊಂಡೋಗಿ, ನಿಮ್ಮ ಊರಲ್ಲೇ ಸಿಗ್ತದೆ. ಇನ್ನು ನೆಕ್ಸ್ಟ್ PH ಸರ್ಟಿಫಿಕೇಟ್ ಬೇಕಾ? ಎಸ್, PH ಇದ್ದವ್ರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದವರು ತೊಗೊಂಡು ಹೋಗಲೇಬೇಕು. ನಿಮ್ಮದು ಯು ಡಿ ಐ ಡಿ ಅಂತ ಕಾರ್ಡ್ ಬರ್ತದೆ, ಆ ಕಾರ್ಡನ್ನು ತೊಗೊಂಡು ಹೋಗಿ. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. ಮತ್ತೇನಾದರೂ ಹಾಗೇನಾದ್ರು ಡೌಟ್ ಇತ್ತು ಅಂದರೆ ಸ್ನೇಹಿತರೆ, ಕಮೆಂಟ್ ಇದ್ದೇ ಇದೆ, ಕಮೆಂಟ್ ಮಾಡಿ. ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ ಮಾಹಿತಿ ಕೊಡೋಣ. ಓಕೆ, ಯಾರು ಇನ್ನೂ ಸ್ಕ್ರೀನ್ಶಾಟ್ ಹೊಡ್ಕೊಂಡಿಲ್ಲೋ ಸ್ಕ್ರೀನ್ಶಾಟ್ ಅಂತ ಹೊಡ್ಕೊಳ್ಳಿ. ಮತ್ತು ಏನು ಮಾಡಬೇಕು? 10ನೇದು ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಯಾರು ಅಂಡರಲ್ಲಿ ಬರ್ತೀರ ಅವರು ತೊಗೊಂಡು ಹೋಗಬೇಕು. ನೆಕ್ಸ್ಟ್ ಈ ಎಲ್ಲ 3 ಸೆಟ್ಟನ್ನು ಜೆರಾಕ್ಸ್ ಮಾಡ್ಕೊಂಡು ಹೋಗಬೇಕು. ಪ್ಲಸ್ ಇದಕ್ಕೆ ಅಟೆಸ್ಟೆಡ್ ಮಾಡಿಸ್ಕೊಂಡು ತೊಗೊಂಡು ಹೋಗಬೇಕು, ಇದು ಇಂಪಾರ್ಟೆಂಟು. ಆಮ್ಯಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ASB ಅಕಾಡೆಮಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಯಾಕಂದರೆ ಇದೇ ರೀತಿ ನಿಮಗೆ ಮೋರ್ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ನಿಮಗೆ ಮಾಹಿತಿ ಸಿಗ್ತದೆ. ಓಕೆನಾ? ಇದನ್ನು ಇನ್ನೂ ಯಾರಾದ್ರು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಮತ್ತು ಯಾವುದನ್ನು ಮರಿಬೇಕು, ಯಾವುದನ್ನು ಮರಿಬಾರ್ದು ಅಂತೇಳಿ ಗೊತ್ತಾಗ್ತದೆ. ಮತ್ತು ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ, ವಾಟ್ಸಪ್ ಲಿಂಕ್ ಅಲ್ಲಿ ಹೋಗಿ ಜಾಯ್ನ್ ಆಗಿ. ನನ್ನ ನಂಬರ್ ಸಿಗ್ತದೆ ಅಲ್ಲಿ ನಿಮಗೆ. ಅಲ್ಲಿ ನನ್ನ ಜೊತೆ ಪರ್ಸ್ನಲಾಗಿ ಚಾಟ್ ಕೂಡ ಮಾಡ್ಬೋದು, ಮಾತಾಡ್ಬೋದು. ಬಟ್ ನಿಮ್ಮದು ವ್ಯಾಲಿಡ್ ಆಗಿರುವಂಥ ಕ್ವಶನ್ ಇದ್ದರೆ ಮಾತ್ರ ನಾನು ಆನ್ಸರ್ ಕೊಡ್ತೀನಿ. ಸುಮ್ಮನೆ ಹೇಳಿದರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಅದನ್ನೇ ಮತ್ತೆ ಕರೆಕ್ಟಾಗಿ ವಿಡಿಯೋ ನೋಡಲಾರ್ದಂಗೆ ಅದೇ ಕ್ವಶನ್ ಕೇಳಿದರೆ ಇಗ್ನೋರ್ ಮಾಡ್ತೀನಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.